ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಕಾಣ್ತಿದೆ ಅಲ್ಲ, ಇದು ನವಿಲು. ಇದು ನಮ್ಮ ಮನೆಯ ನವಿಲು. ಯಾಕೆ ನಾನಿದು ನಮ್ಮ ಮನೆಯ ನವಿಲು ಹೇಳ್ತಿದ್ದೀನಿ ಅಂತ ಅಲ್ವಾ? ಯಾಕೆ ಗೊತ್ತಾ? ಇದು ನಮ್ಮ ತೋಟದಲ್ಲೇ ಇರುತ್ತೆ. ಇದು 24 ಅವರ್ಸ್ ನಮ್ಮ ಮನೆಯಲ್ಲೇ ಇಂದಾಗೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಡೇ ನೈಟ್ ಆಫ್ಟರ್ನೂನ್ ಎಲ್ಲ ಹೊತ್ತು ನಮ್ಮ ಮನೆಯಲ್ಲೇ ಇರುತ್ತೆ. ಇದು ಮಾತ್ರ ಏನಂದರೆ, ಇದು ಕೈಗೆ ಸಿಕ್ಕಲ್ಲ, ಇದು ಮುಟ್ಲಿಕ್ಕೆ ಸಿಕ್ಕಲ್ಲ. ಇಲ್ಲದಿದ್ದರೆ ಎಲ್ಲ ಹೊತ್ತು ಇಲ್ಲೇ ಇರುತ್ತೆ, ಟಚ್ ಮಾಡಲಿಕ್ಕೆ ಬಿಡಲ್ಲ ಮಾತ್ರ. ಇದು ಒಂದೇ ಅಲ್ಲ, ತುಂಬ ಇದೆ. ಒಂದು 20-25 ನವಿಲುಗಳು ಇದೆ. ಆದರೆ ಇದು ಮಾತ್ರ ನವಿಲು ಡೇ ಆ್ಯಂಡ್ ನೈಟ್ 24 ಅವರ್ಸ್ ಇಲ್ಲಿರುತ್ತೆ. ಬೇರೆ ನವಿಲುಗಳೆಲ್ಲ ಬರುತ್ತೆ ಹೋಗುತ್ತೆ, ಆಚೆ ಈಚೆ ಹೋಗ್ತದೆ. ಬಟ್ ಇದು ಮಾತ್ರ ಇಲ್ಲೇ ಇರುವಂಥ ನವಿಲು. ಅದಕ್ಕೋಸ್ಕರ ನಮ್ಮ ಮನೆಯ ನವಿಲು ಅಂತ ನಾನು ಹೆಸರಿಟ್ಟೆ. ಫ್ರೆಂಡ್ಸ್, ಏನು ಗೊತ್ತಾ, ತುಂಬ ಮೀನು ಬರುತ್ತೆ ಅಂತೆ. ಅದಕ್ಕೆ ನಾನು ಸಹ ಮೀನು ತಗೊಳ್ಳಿಕ್ಕೆ ಹೋಗುವ ಅಂತ ರೆಡಿಯಾಗಿದ್ದೀನಿ. ನೋಡುವ ಯಾವುದೆಲ್ಲ ಮೀನು ಬರುತ್ತೆ ಅಂತ. ತುಂಬ ಬರುತ್ತಂತೆ ಈಗ. ಇದು 100 ರೂಪಾಯಿಗೆ 3 ಬಂಗಡೆ ತಂದು ಬಂದೆ ನಾನು. ದೊಡ್ಡ ಬಂಗಡೆ ಮಾತ್ರ, ಫ್ರೆಶ್ ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ತೋರಿಸ್ತೀನಿ ನಾನು ಯಾವ್ದು ಮೀನು ತಂದು ಬಂದೆ ಅಂತ. ಚೆನ್ನಾಗಿದೆ ಮಾತ್ರ.
ನಾಳೆ ಹಬ್ಬ, ಅದಕ್ಕೆ ಇವತ್ತು ಚೂರು ಶಾಪಿಂಗ್ ಮಾಡುವ ಅಂತ ನನ್ನ ನ್ಯಾನೋ ಫ್ಯಾನ್ಸಿಗೆ ಹೋಗ್ತಾ ಇದ್ದೇನೆ. ಚೂರು ಐಟಮ್ಸ್ ತಗೊಳ್ಳಿಕ್ಕಿತ್ತು, ಅದಕ್ಕೆ ನ್ಯಾನೋಗೆ ಹೋಗಿ ಬರುವ, ಸ್ವಲ್ಪ ಐಟಮ್ಸ್ ತಗೊಳ್ಳಿ ಬರುವ ಅಂತ ಹೊರಡಿದ್ದೆ. ಆದರೆ ನನಗೆ ನ್ಯಾನೋ ಫ್ಯಾನ್ಸಿಯಲ್ಲಿ ನನಗೆ ಬೇಕಾದ ಐಟಮ್ಸ್ ಸಿಕ್ಕಲಿಲ್ಲ. ಅದಕ್ಕೆ ನಾನು ಲೋಕಲ್ ಫ್ಯಾನ್ಸಿಗೆ ಬಂದು ಅಲ್ಲಿ ತಗೊಳ್ತಿದ್ದೀನಿ. ಬರುವಾಗ ಸಂಜೆ ಚಾಗೆ ತಿಂಡಿ ಎಂತ ಇರಲಿಲ್ಲ, ಅದಕ್ಕೆ ಮಸಾಲೆ ದೋಸೆ ತರುವ ಅಂತ ಹೋದೆ. ನೈಟಿಗೆ ಈ ಮೀನನ್ನು ಫ್ರೈ ಮಾಡುವ ಅಂತ ಮಸಾಲ ಎಲ್ಲ ಹಾಕಿ ಇಟ್ಟಿದ್ದೀನಿ. ತುಂಬ ಟೇಸ್ಟಿ ಇದೆ ಇದು ಮೀನು, ಮಾತ್ರ ಸೂಪರ್ ಇದೆ. ಒಳ್ಳೆದು ಮಸಾಲೆ ತಾಗಿದೆ ಅದಕ್ಕೆ. ಎಷ್ಟು ಯಮಿಯಾಗಿ ಕಾಣ್ತಾ ಇದೆ ಅಲ್ವಾ. ಯಮಿ ಕಾಣುವುದೇ ಅಲ್ಲ, ತಿನ್ನುವಾಗ ಸಹ ಒಳ್ಳೆದು ಯಮಿಯಾಗಿರುತ್ತೆ. ಚೆನ್ನಾಗಿದೆ ಮಾತ್ರ, ಒಳ್ಳೇದು ಮಸಾಲ ತಾಗಿದೆ ಅದಕ್ಕೆ. ಸಾಫ್ಟಾಗಿ ಸ್ಮೂತಾಗಿ ಆಗಿದೆ, ಒಳ್ಳೇದಿದೆ. ಹಾಯ್ ಫ್ರೆಂಡ್ಸ್, ಇದು ಹಬ್ಬದ ದಿನ ಸೆಪ್ಟೆಂಬರ್ 8. ಇದು ನನ್ನ ಲುಕ್, ಹಬ್ಬದ ಲುಕ್. ಇವತ್ತು ಕೊರಳು ಕಟ್ಟಲಿಕ್ಕೆ ಕೊರಳು ತಂದು ಬಂದೆ. ಚರ್ಚಿಗೆ ಹೋಗಿದ್ದೆ ಮಾರ್ನಿಂಗ್ 7 to 9:30 ತನಕ ಇತ್ತು.